ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 23 ಮೇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೆನ್ ಈಸ್ ಇಂಟರ್ನ್ಯಾಷನಲ್ ಟೀ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಟೀ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೇ 21. ಮೇ 21ರಂದು ಇಂಟರ್ನ್ಯಾಷನಲ್ ಟೀ ಡೇ ಅನ್ನು ಆಚರಿಸಲಾಗುತ್ತದೆ. ವಾರ್ಷಿಕವಾಗಿ ಆನ್ಯುವಲಿ ಮೇ 21ರಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಈ ದಿನವು ಸುದೀರ್ಘ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪ್ರಪಂಚದಾದ್ಯಂತ ಚಹಾದ ಆರ್ಥಿಕ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಆ್ಯಂಡ್ ಸ್ನೇಹಿತರೆ, ವಿಶ್ವದ ಪ್ರಮುಖ ಚಹಾ ಉತ್ಪಾದಿಸುವ ದೇಶಗಳಾದ ಶ್ರೀಲಂಕಾ, ಭಾರತ, ಇಂಡೋನೇಷ್ಯಾ, ವಿಯೆಟ್ನಾಂನಲ್ಲಿ 2005ರಿಂದ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಚೀನಾ ನಂತರ ಚಹಾ ಉತ್ಪಾದಿಸುವ 2ನೇ ಅತಿ ದೊಡ್ಡ ದೇಶ ಭಾರತ. ಸೊ ಚೈನಾ ಮೊದಲನೇ ಸ್ಥಾನದಲ್ಲಿದೆ ಚಹಾ ಉತ್ಪಾದನೆಯಲ್ಲಿ. ಇದಲ್ಲದೆ ಸ್ನೇಹಿತರೆ, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಸೇವಿಸುವ ದೇಶವಾಗಿದೆ. ಆ್ಯಂಡ್ ಸ್ನೇಹಿತರೆ, ಜಾಗತಿಕ ಚಹಾ ಉತ್ಪಾದನೆಯ 30% ಭಾರತವನ್ನು ಬಳಸುತ್ತದೆ. Which nation's Senate has passed a bill to delist Chinese firms from stock exchanges? ಚೀನಾ ಸಂಸ್ಥೆಗಳನ್ನು ಷೇರು ವಿನಿಮಯ ಕೇಂದ್ರಗಳಿಂದ ಹೊರಹಾಕುವ ಮಸೂದೆಯನ್ನು ಯಾವ ರಾಷ್ಟ್ರದ ಸೆನೆಟ್ ಅಂಗೀಕರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಯುನೈಟೆಡ್ ಸ್ಟೇಟ್ಸ್. US ಸೆನೆಟ್ 2020 ಮೇ 20ರಂದು ಶಾಸನವನ್ನು ಅಂಗೀಕರಿಸಿತು. ಅದು ಚೀನಾದ ಸಂಸ್ಥೆಗಳನ್ನು US ಸೆಕ್ಯುರಿಟಿ ಎಕ್ಸ್ಚೇಂಜ್ಗಳಿಂದ ಹೊರಹಾಕಲು ಪ್ರಯತ್ನಿಸುತ್ತದೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಸ್ಟಾಕ್ ಎಕ್ಸ್ಚೇಂಜ್ ನೋಡಿ. ಫಸ್ಟ್ ನಸ್ಡ್ಯಾಕ್, ಇದು ಸ್ನೇಹಿತರೆ ಫಸ್ಟ್ ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಇದು ಸ್ನೇಹಿತರೆ ನ್ಯೂಯಾರ್ಕ್ನಲ್ಲಿದೆ. ಆ್ಯಂಡ್ ಸ್ನೇಹಿತರೆ, ಚೈನಾದ ಸ್ಟಾಕ್ ಮಾರ್ಕೆಟ್ ಶಂಘಾಯ್ ಸ್ಟಾಕ್ ಎಕ್ಸ್ಚೇಂಜ್, ಇದು ಸ್ನೇಹಿತರೆ ಶಂಘಾಯ್ ಚೈನಾನಲ್ಲಿದೆ. ಆ್ಯಂಡ್ ಸ್ನೇಹಿತರೆ, ಭಾರತದ ಸ್ಟಾಕ್ ಎಕ್ಸ್ಚೇಂಜ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದು ಮುಂಬೈನಲ್ಲಿದೆ. ನೆಕ್ಸ್ಟ್ ಸ್ನೇಹಿತರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದು ಸಹ ಮುಂಬೈನಲ್ಲಿದೆ. ವೆನ್ ವಾಸ್ ರಾಜೀವ್ ಗಾಂಧೀಸ್ ಡೆತ್ ಅನಿವರ್ಸರಿ ಅಬ್ಸರ್ವ್ಡ್? ರಾಜೀವ್ ಗಾಂಧಿ ಅವರ ಮರಣ ವಾರ್ಷಿಕೋತ್ಸವವನ್ನು ಯಾವಾಗ ಆಚರಿಸಲಾಯಿತು? ಡೆತ್ ಅನಿವರ್ಸರಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೇ 21, ಮೇ 21. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 29ನೇ ಸಾವಿನ ವಾರ್ಷಿಕೋತ್ಸವವನ್ನು 2020 ಮೇ 21ರಂದು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, 1991 ಮೇ 21ರಂದು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ನಡೆದ ಚುನಾವಣೆ ರ್ಯಾಲಿಯಲ್ಲಿ ರಾಜೀವ್ ಗಾಂಧಿ ಅವರನ್ನು LTTE ಬಾಂಬ್ ಬ್ಲಾಸ್ಟ್ನಿಂದ ಹತ್ಯೆ ಮಾಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ರಾಜೀವ್ ಗಾಂಧಿ ಅವರು ತಮ್ಮ 40ನೇ ವಯಸ್ಸಿನಲ್ಲಿ ಭಾರತದ ಕಿರಿಯ ಪ್ರಧಾನಿಯಾಗಿದ್ದರು. ಆ್ಯಂಡ್ ಸ್ನೇಹಿತರೆ, ರಾಜೀವ್ ಗಾಂಧಿ ಅವರು 1984ರಿಂದ 89ವರೆಗೆ ಭಾರತದ 6ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು. ದಿ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಎಕ್ಸ್ಟೆನ್ಷನ್ ಆಫ್ ಪ್ರಧಾನ್ ಮಂತ್ರಿ ವಾಯಾ ವಂದನಾ ಯೋಜನಾ ಟಿಲ್ ವಿಚ್ ಡೇಟ್? ಪ್ರಧಾನ್ ಮಂತ್ರಿ ವಾಯಾ ವಂದನಾ ಯೋಜನೆ ಯಾವ ದಿನಾಂಕವರೆಗೆ ವಿಸ್ತರಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಾರ್ಚ್ 2023, ಮಾರ್ಚ್ 2023. ಪ್ರಧಾನ ಮಂತ್ರಿ ವಾಯಾ ವಂದನಾ ಯೋಜನೆಯನ್ನು ಮಾರ್ಚ್ 31, 2020 ಮೀರಿ ಇದನ್ನು 3 ವರ್ಷಗಳವರೆಗೆ 2023 ಮಾರ್ಚ್ 31ರವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆ್ಯಂಡ್ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಆದಾಯದ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಈ ಯೋಜನೆ 60 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಪಿಂಚಣಿ ಯೋಜನೆಯಾಗಿದೆ. ಆ್ಯಂಡ್ ಸ್ನೇಹಿತರೆ, ಈ ಯೋಜನೆಯು 10 ವರ್ಷಗಳವರೆಗೆ ವಾರ್ಷಿಕವಾಗಿ 8% ಲಾಭದಾಯಕ ದರವನ್ನು ನಿರೀಕ್ಷಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಇದನ್ನು ಜೀವ ವಿಮಾ ನಿಗಮ್ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮೂಲಕ ಜಾರಿಗೆಗೊಳಿಸಲಾಗುತ್ತಿದೆ. ದ ಗುಜರಾತ್ ಗೌರ್ಮೆಂಟ್ ಹ್ಯಾಸ್ ಮೇಡ್ ಡಿಜಿಟಲ್ ಪೇಮೆಂಟ್ ಮ್ಯಾಂಡೇಟರಿ ಇನ್ ವಿಚ್ ಸಿಟಿ? ಗುಜರಾತ್ ಸರ್ಕಾರ ಯಾವ ನಗರದಲ್ಲಿ ಡಿಜಿಟಲ್ ಪಾವತಿಯನ್ನು ಕಡ್ಡಾಯಗೊಳಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಅಹಮದಾಬಾದ್. ಕರೆನ್ಸಿ ನೋಟುಗಳ ಮೂಲಕ COVID-19 ಹರಡುವುದನ್ನು ತಡೆಗಟ್ಟುವ ಮೂಲಕ ಗುಜರಾತ್ ಸರ್ಕಾರವು ಅತ್ಯಂತ ಹಾನಿಗೊಳಗಾದ ನಗರವಾದ ಅಹಮದಾಬಾದ್ನಲ್ಲಿ ಎಲ್ಲ ಮನೆ ವಿತರಣಾ ಸೇವೆಗಳಿಗೆ
ಹೋಮ್ ಡೆಲಿವರಿ ಸರ್ವಿಸಸ್ಗೆ ಡಿಜಿಟಲ್ ಪಾವತಿಯನ್ನು ಕಡ್ಡಾಯಗೊಳಿಸಿದೆ ಮತ್ತು ವಿತರಣಾ ವ್ಯಕ್ತಿಗಳು ಅನುಸರಿಸಬೇಕಾದ ಪ್ರೋಟೋಕಾಲ್ ಅನ್ನು ಸಹ ನೀಡಿದೆ. ಗುಜರಾತ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಗುಜರಾತ್ ಕ್ಯಾಪಿಟಲ್ ಗಾಂಧಿನಗರ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಆ್ಯಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ನೇಮ್ ದ ಸ್ಟೇಟ್ ವಿಚ್ ಹಸ್ ಲಾಂಚ್ ದ ಫಸ್ಟ್ ಸೈಬರ್ ಸೆಕ್ಯೂರಿಟಿ ಆಕ್ಸೆಲರೇಟರ್ ಫಾರ್ ಸ್ಟಾರ್ಟ್ಅಪ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳಿಗಾಗಿ ಮೊದಲ ಸೈಬರ್ ಸೆಕ್ಯೂರಿಟಿ ಆಕ್ಸೆಲರೇಟರ್ ಅನ್ನು ಪ್ರಾರಂಭಿಸಿದ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ. ಸೈಬರ್ ಸೆಕ್ಯೂರಿಟಿಯಲ್ಲಿ ಕರ್ನಾಟಕದ ಸೆಂಟರ್ ಆಫ್ ಎಕ್ಸಲೆನ್ಸ್ ಭಾರತದಲ್ಲಿ ಸ್ಟಾರ್ಟ್ಅಪ್ಗಳಿಗಾಗಿ ಮೊದಲ ಸೈಬರ್ ಸೆಕ್ಯೂರಿಟಿ ಆಕ್ಸೆಲರೇಟರ್ ಅನ್ನು ಬಿಡುಗಡೆ ಮಾಡಿದೆ. ಆ್ಯಂಡ್ ಸ್ನೇಹಿತರೆ ಹ್ಯಾಕ್ ಕರ್ನಾಟಕದ ಸೈಬರ್ ಭದ್ರತೆಗಾಗಿ ವೇಗವರ್ಧಕವಾಗಿದೆ. ಆ್ಯಂಡ್ ಸ್ನೇಹಿತರೆ 2020 ಮೇ 16ರಂದು ITBT ವಿಭಾಗದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಾಮನ್ ರೆಡ್ಡಿ ಅವರು ಉದ್ಘಾಟಿಸಿದ್ದರು. ಆ್ಯಂಡ್ ಸ್ನೇಹಿತರೆ ಈ ಕಾರ್ಯಕ್ರಮವು ಪ್ರಬುದ್ಧ ಭಾರತೀಯ ಸ್ಟಾರ್ಟ್ಅಪ್ಗಳನ್ನು ಸರ್ಕಾರ ಮತ್ತು ಮಾರುಕಟ್ಟೆ ಸಂಪರ್ಕಗಳ ಮೂಲಕ ತಮ್ಮ ಬೆಳವಣಿಗೆಯನ್ನು ವೇಗಗೊಳಿಸಲು ಮತ್ತು ಮಾರ್ಗದರ್ಶನದ ಮೂಲಕ ಹೊಸ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. Which state has launched Charana Paduka campaign to provide shoes and slippers for migrant laborers passing through the state? ರಾಜ್ಯಾದ್ಯಂತ ಹಾದು ಹೋಗುವ ವಲಸೆ ಕಾರ್ಮಿಕರಿಗೆ ಬೂಟುಗಳು ಅಥವಾ ಚಪ್ಪಲಿಗಳನ್ನು ನೀಡಲು ಯಾವ ರಾಜ್ಯ ಸರ್ಕಾರ ಚರಣ್ ಪಾದುಕಾ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಈ ರೀತಿಯ ಮೊದಲ ಪ್ರಯತ್ನದಲ್ಲಿ ರಾಜ್ಯಾದ್ಯಂತ ಹಾದು ಹೋಗುವ ವಲಸೆ ಕಾರ್ಮಿಕರಿಗೆ ಚರಣ್ ಪಾದುಕಾ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ ಈ ಕ್ಯಾಂಪೇನ್ನಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಬರಗಾಲಿನಲ್ಲಿ ಹೋಗುವ ವಲಸೆ ಕಾರ್ಮಿಕರಿಗೆ ಅವರ ನೋವು ಕಡಿಮೆ ಮಾಡಲು ಬೂಟ್ಗಳು ಮತ್ತು ಚಪ್ಪಲಿಗಳನ್ನು ನೀಡಲಾಗುತ್ತಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಶಿವರಾಜ್ ಸಿಂಗ್ ಚೌಹಾನ್ ಆ್ಯಂಡ್ ಮಧ್ಯಪ್ರದೇಶದ ಗವರ್ನರ್ ಲಾಲ್ಜಿ ಟಂಡನ್. Which program was launched for online education as announced under ಆತ್ಮನಿರ್ಭರ್ ಭಾರತ್ ಅಭಿಯಾನ್? ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅಡಿಯಲ್ಲಿ ಘೋಷಿಸಿದಂತೆ ಆನ್ಲೈನ್ ಶಿಕ್ಷಣಕ್ಕಾಗಿ ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ PM ಇ-ವಿದ್ಯಾ. PM ಇ-ವಿದ್ಯಾ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು. ಸ್ನೇಹಿತರೆ ಇದು ಮಲ್ಟಿ ಮೋಡ್ ಆಕ್ಸೆಸ್ ಟು ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್. ಇದರಲ್ಲಿ ಸ್ನೇಹಿತರೆ ಈ ಕಂಟೆಂಟ್ ಮತ್ತು QR ಕೋಡ್ ಟೆಕ್ಸ್ಟ್ ಬುಕ್ ಸಹ ಲಭ್ಯವಿರುತ್ತದೆ. ಆ್ಯಂಡ್ ಸ್ನೇಹಿತರೆ ಇದರದ್ದು ಥೀಮ್ ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಆ್ಯಂಡ್ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ 1 TV ಚಾನಲ್, ಪ್ರತಿಯೊಂದು ಕ್ಲಾಸ್ಗೆ 1 TV ಚಾನಲನ್ನು ಪ್ರಾರಂಭಿಸಲಾಗುವುದು. 1 ಕ್ಲಾಸ್ 1 ಚಾನಲ್. ಆ್ಯಂಡ್ ಸ್ನೇಹಿತರೆ ಸ್ಪೆಷಲಿ ವಿಜುವಲಿ ಆ್ಯಂಡ್ ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ರೇಡಿಯೋ ಆ್ಯಂಡ್ ಪಾಡ್ಕಾಸ್ಟ್ ಸಹ ಲಭ್ಯವಿರುತ್ತದೆ. ಆ್ಯಂಡ್ ಸ್ನೇಹಿತರೆ ಟಾಪ್ 100 ವಿಶ್ವವಿದ್ಯಾಲಯಗಳಿಗೆ 2020 ಮೇ 30ರೊಳಗೆ ಸ್ವಯಂಚಾಲಿತವಾಗಿ ಆನ್ಲೈನ್ ಕೋರ್ಸ್ಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು. What is the number of species of amphibians that was listed as critically endangered and endangered by Zoological Survey of India? ಭಾರತದ ಝೂಲಾಜಿಕಲ್ ಸಮೀಕ್ಷೆಯಿಂದ ವಿಮರ್ಶಾತ್ಮಕವಾಗಿ ಅಳಿವಿಂಚಿನಲ್ಲಿರುವ ಮತ್ತು ಅಳಿವಿಂಚಿನಲ್ಲಿರುವ ಎಂದು ಪಟ್ಟಿ ಮಾಡಲಾದ ಉಭಯಚರಗಳ ಸಂಖ್ಯೆ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 20 ಕ್ರಿಟಿಕಲಿ ಎಂಡೇಂಜರ್ಡ್ ಆ್ಯಂಡ್ 35 ಎಂಡೇಂಜರ್ಡ್. ಭಾರತದ ಝೂಲಾಜಿಕಲ್ ಸರ್ವೆ ಭಾರತೀಯ ಉಭಯಚರಗಳ ಪರಿಶೀಲನಾ ಪಟ್ಟಿ ನವೀಕರಿಸಿದೆ. ಇದು ಸ್ನೇಹಿತರೆ 20 ಪ್ರಭೇದಗಳ ಪಟ್ಟಿಯನ್ನು ವಿಮರ್ಶಾತ್ಮಕವಾಗಿ ಅಳಿವಿಂಚಿನಲ್ಲಿರುವ ಮತ್ತು 35 ಜಾತಿಗಳ ಅಳಿವಿಂಚಿನಲ್ಲಿರುವ ತನ್ನ ವೆಬ್ಸೈಟ್ನಲ್ಲಿ ಸಂಶೋಧನಾ ವಿಜ್ಞಾನಿಗಳು ಸಂಗ್ರಹಿಸಿದೆ. ZSI ಫುಲ್ ಫಾರ್ಮ್ ಸ್ನೇಹಿತರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಡೈರೆಕ್ಟರ್ ಡಾಕ್ಟರ್ ಕೈಲಾಶ್ ಚಂದ್ರ. ಆ್ಯಂಡ್ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಸ್ಥಾಪನೆ ಸ್ನೇಹಿತರೆ 1916ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನಲ್ಲಿದೆ. ಸಾಯ್ ಗುಂಡೇಕರ್ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಈಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ ಸಾಯ್ ಗುಂಡೇಕರ್ ಪ್ರಸಿದ್ಧ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಕ್ಟರ್. ಪ್ರಸಿದ್ಧ ಆಕ್ಟರ್ ಸಾಯ್ ಗುಂಡೇಕರ್.
ಪ್ರಸಿದ್ಧ ಆಕ್ಟರ್ ಸಾಯಿ ಗುಂಡೇಕರ್ ಅವರು ತಮ್ಮ 42ನೇ ವಯಸ್ಸಿನಲ್ಲಿ ಬ್ರೈನ್ ಕ್ಯಾನ್ಸರ್ ಕಾರಣದಿಂದಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಿಧನರಾದರು. ಸ್ನೇಹಿತರೆ, ಅವರು ರಿಯಾಲಿಟಿ ಶೋಸ್ ಸರ್ವೈವರ್ ಮತ್ತು ಸ್ಪ್ಲಿಟ್ಸ್ ವಿಲಾನಲ್ಲಿ ಭಾಗವಹಿಸಿದ್ದರು ಮತ್ತು ಪಿಕೆ ಆ್ಯಂಡ್ ರಾಕ್ ಆನ್ ಫಿಲ್ಮ್ಸ್ನಲ್ಲಿ ಆಕ್ಟಿಂಗ್ ಮಾಡಿದ್ದರು. Name the person who heads ICC Cricket Committee which recommended the ban of using saliva to shine the ball. ಚೆಂಡನ್ನು ಹೊಳೆಯಲು ಲಾಲಾರಸವನ್ನು ಬಳಸುವುದನ್ನು ನಿಷೇಧಿಸಲು ಶಿಫಾರಸು ಮಾಡಿದ ಐಸಿಸಿ ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅನಿಲ್ ಕುಂಬ್ಳೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಚೆಂಡನ್ನು ಹೊಳೆಯುವಂತೆ ಮಾಡಲು ಲಾಲಾರಸದ ಬಳಕವನ್ನು ಸಲೈವಾ ಯೂಸ್ ಅನ್ನು ನಿಷೇಧಿಸುವಂತೆ ಭಾರತದ ಮಾಜಿ ಕ್ರಿಕೆಟರ್ ಮತ್ತು ಕಾಮೆಂಟೇಟರ್ ಅನಿಲ್ ಕುಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಕ್ರಿಕೆಟ್ ಸಮಿತಿ ಶಿಫಾರಸು ಮಾಡಿದೆ. ಸ್ನೇಹಿತರೆ, ಆದಾಗ್ಯೂ ಚೆಂಡು ಹೊಳೆಯುವುದನ್ನು ಬೇವಿನ ಬಳಕೆಯಿಂದ ಸುರಕ್ಷಿತವೆಂದು ಸಮಿತಿ ಪರಿಗಣಿಸಿದೆ. ಐಸಿಸಿದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಐಸಿಸಿದು ಹೆಡ್ ಕ್ವಾರ್ಟರ್ಸ್ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದೆ. ಐಸಿಸಿದು ಪ್ರಸ್ತುತ ಚೇರ್ಪರ್ಸನ್ ಶಶಾಂಕ್ ಮನೋಹರ್ ಆ್ಯಂಡ್ ಐಸಿಸಿದು ಸಿಇಒ ಸ್ನೇಹಿತರೆ ಮನು ಸೋನಿ. ವಿಚ್ ಝೋನ್ ಆಫ್ ರೈಲ್ವೇಸ್ ಹ್ಯಾಸ್ ಡೆವಲಪ್ಡ್ ದ ರೋಬೋಟ್ ರೈಲ್ ಬೋಟ್ ಟು ಅಸಿಸ್ಟ್ ರೈಲ್ವೆ ಡಾಕ್ಟರ್ಸ್? ರೈಲ್ವೆ ವೈದ್ಯರಿಗೆ ಸಹಾಯ ಮಾಡಲು ರೈಲ್ವೆಯ ಯಾವ ವಲಯವು ರೈಲ್ ಬೋಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೌತ್ ಸೆಂಟ್ರಲ್ ಝೋನ್. ಕೋವಿಡ್-19 ಹಿನ್ನೆಲೆಯಲ್ಲಿ ರೋಗಿಗಳ ಆರೈಕೆ ಕಡೆಗೆ ಆಸ್ಪತ್ರೆ ನಿರ್ವಹಣಾ ಕಾರ್ಯಗಳಿಗೆ ಸಹಾಯ ಮಾಡಲು ದಕ್ಷಿಣ ಮಧ್ಯ ರೈಲ್ವೆ ಸೌತ್ ಸೆಂಟ್ರಲ್ ರೈಲ್ವೆ ವಲಯವು ರೈಲ್ ಬೋಟ್ ಎಂಬ ರೋಬೋಟನ್ನು ಅಭಿವೃದ್ಧಿಪಡಿಸಿದೆ, ಆರ್ಬಾಟ್. ಸ್ನೇಹಿತರೆ, ದೈಹಿಕ ಸಂಪರ್ಕದ ಅಗತ್ಯವಿಲ್ಲದೆ ರೋಬೋಟ್ ಮೆಡಿಸಿನ್ಸ್, ವೈದ್ಯಕೀಯ ಪರಿಕರಗಳು ಮತ್ತು ರೋಗಿಗಳಿಗೆ ಆಹಾರವನ್ನು ಪೂರೈಸುತ್ತದೆ. ಸ್ನೇಹಿತರೆ, ಇದು ವೈದ್ಯರು, ನರ್ಸಿಸ್, ದಾದಿಯರು ಮತ್ತು ಇತರ ಸಹಾಯಕ ವೈದ್ಯಕೀಯ ಸಿಬ್ಬಂದಿಗೆ ಸೋಂಕು ತಗಲುವ ಅಪಾಯದಿಂದ ದೂರವಿರಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ವಿಲ್ ಟೇಕ್ ಚಾರ್ಜ್ ಆಸ್ ಅ ಚೇರ್ಮನ್ ಆಫ್ WHO's ಎಕ್ಸಿಕ್ಯೂಟಿವ್ ಬೋರ್ಡ್? WHOನ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಳ್ಳುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಡಾಕ್ಟರ್ ಹರ್ಷವರ್ಧನ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಲ್? ನೇಪಾಳದ ಪ್ರಧಾನಿ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ KP ಶರ್ಮಾ ಓಲಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವಿಚ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಎಕ್ಸ್ಪಾಂಡ್ ನಸ್ಡ್ಯಾಕ್. ನಸ್ಡ್ಯಾಕಿನ ಫುಲ್ ಫಾರ್ಮ್ ಏನು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.